ಚಿನ್ನದ ಗಣಿಯ ಸಮೀಪದ ಹಿರೇನಗರೂರು ಪ್ರೌಢಶಾಲೆಯಲ್ಲಿ ಮಕ್ಕಳ ಪ್ರತಿಭೆ ಒರೆಗಲ್ಲಿಗೆ ಹಚ್ಚುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು. ಹಿರೇನಗರೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎಲ್ಲರ ಗಮನ ಸೆಳೆಯಿತು. ಹೊಸ ವಿಚಾರ, ಹೊಸ ಪ್ರತಿಭೆ ಮೂಡಲು ಮತ್ತು ಹೊರಹಾಕಲು ಮಕ್ಕಳಿಗೆ ವೇದಿಕೆಯಾಯಿತು. ಕುಮಾರಿ ಸಂಗೀತ ಮೊದಲಿಗೆ ಪ್ರಾರ್ಥನೆ ಗೀತೆ ಹಾಡಿದರು. ರವೀಂದ್ರ ಸ್ವಾಮಿ ಸಹ ಶಿಕ್ಷಕರು ಸ್ವಾಗತಿಸಿದರು. ನಾಡಗೀತೆಗೆ ಗೌರವ ಸಲ್ಲಿಸುವ ಮೂಲಕ ಪ್ರತಿಭಾ ಕಾರಂಜಿಗೆ ಚಾಲನೆ ಕೊಡಲಾಯಿತು. ಅಕ್ಷರ ದಾಸೋಹ ತಾಲೂಕು ಸಹಾಯಕ ನಿರ್ದೇಶಕರಾದ ಮಾರ್ಟಿನ್ ಅಮಲ್ರಾಜ್ ಮತ್ತು ಶಿಕ್ಷಣ ಪ್ರೇಮಿ ಮೌನುದ್ದೀನ್ ಬೂದಿನಾಳ್, ಗಣ್ಯರಾದ ಬಸವರಾಜ್ ಕುರುಗೋಡು, ತಿಮ್ಮನಗೌಡ್ರು, ಭೂದಾನಿಗಳಾದ ವಿರೂಪಾಕ್ಷಪ್ಪ ಗೌಡ, ಮಾಲಿ ಪಾಟೀಲ್, ಎಸ್ಡಿಎಂಸಿ ಅಧ್ಯಕ್ಷರಾದ ಚಿನ್ನಪ್ಪ ಕೊಟ್ರಿಕಿ, ಮುಖ್ಯ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ವೇದಿಕೆ ಮೇಲೆ ಆಸೀನರಾಗಿದ್ದರು. ಪ್ರಾಸ್ತಾವಿಕ ನುಡಿಗಳಲ್ಲಿ ಮುಖ್ಯ ಗುರುಗಳಾದ ವಿಜಯಲಕ್ಷ್ಮಿ ಹಿರೇಮಠ್ ಅವರು ಮಾತನಾಡಿ, ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಪ್ರತಿಭೆ ಅನಾವರಣಗೊಳಿಸಬೇಕು. ಅದು ಗೌಣ ಆಗಬಾರದು. ಅದಕ್ಕಾಗಿ ಪ್ರತಿಭಾ ಕಾರಂಜಿ ನಡೆಸಲಾಗುತ್ತದೆ ಎಂದರು. ಮಾರ್ಟಿನ್ ಅಮಲ್ರಾಜ್ ತಾಲೂಕು ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಲಿಂಗಸೂಗೂರು ಇವರು ಮಾತನಾಡಿ, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಿದ್ಧಪಡಿಸಲಾಗಿದೆ. ಮಕ್ಕಳಲ್ಲಿ ಭೇದ ಭಾವ ಮಾಡದೆ ಎಲ್ಲರಿಗೂ ಅವಕಾಶ ಕಲ್ಪಿಸಲು ಸಲಹೆ ನೀಡಿದರು. ಊರಿನ ಗಣ್ಯರಾದ ಬಸವರಾಜಪ್ಪ ಗೌಡ ಕುರುಗೋಡು ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲಾ ಗಣ್ಯರಿಗೂ ಸನ್ಮಾನಿಸಿ ಸ್ಮರಣಿಕೆ ಕೊಡಲಾಯಿತು. ನಂತರ ಅಧ್ಯಕ್ಷೀಯ ನುಡಿಗಳಾಡಿದ ಎಸ್ಡಿಎಂಸಿ ಅಧ್ಯಕ್ಷರಾದ ಚಿನ್ನಪ್ಪ ಕೊಟ್ರಕಿ ಅವರು, ಮಕ್ಕಳು ಇದರ ಪ್ರಯೋಜನ ಪಡೆದು ಪ್ರತಿಭೆ ತೋರಬೇಕು. ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಮಾನಸಿಕ ವಿಕಸಿತವಾಗುತ್ತದೆ, ದೈಹಿಕ ಸದೃಢತೆ ಹೆಚ್ಚುತ್ತದೆ. ಮಕ್ಕಳು ಭಾಗವಹಿಸಿದ್ದರು. ತೀರ್ಪುಗಾರರಾಗಿ ಆಗಮಿಸಿದ್ದ ಹಟ್ಟಿ ವಲಯದವರಿಗೆ ಸನ್ಮಾನಿಸಿ ಸ್ಮರಣಿಕೆ ಕೊಡಲಾಯಿತು.